ನಮಸ್ಕಾರ ಗುರು. ಇವತ್ ನಾನು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಈ ಮೂವಿ ಹೀರೋ ಮತ್ತೆ ಡೈರೆಕ್ಟರ್ ಬಂದು ಯಾರು ಗೊತ್ತಾ? ಯಾರವನು? ಹುಡುಗ ಕಾಣು ನನ್ನ ಹುಡುಗ ಕಾಣು ನೀನೇನೇ ನನ್ ಜೀವ ಕಾಣು. ಈ ಮೂವಿಲಿ ಒಬ್ಬ ಸೈಕೋ ಕಿಲ್ಲರ್ ಇರ್ತಾನೆ. ಅಣ್ಣ ಆಲ್ರೆಡಿ 22 ಕೊಲೆ ಮಾಡಿರ್ತಾನೆ. ಅದು ಎಲ್ಲ ಹುಡುಗಿರ್ದೆ. ಮತ್ತೆ ಅಣ್ಣನ್ ಟಾರ್ಗೆಟ್ ಬಂದು ಬರೀ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋ ಲೊಡ್ಡೆ ಹುಡುಗಿರ್ ಮಾತ್ರ. ಆಕ್ಚುಲಿ ಹೀರೋ ಅಣ್ಣನೇ ಡೈರೆಕ್ಟರ್ ಆಗಿರೋದ್ರಿಂದ ಆಡಿಯನ್ಸ್ ನ ಕನ್ಫ್ಯೂಸ್ ಮಾಡ್ಸಕ್ಕೆ ಅವನ್ಗವನೇ ಸೈಕೋ ಕಿಲ್ಲರ್ ತರ ತೋರ್ಸ್ಕೊತಿರ್ತಾನೆ. ಆದ್ರೆ ನಿಜವಾದ ಸೈಕೋ ಕಿಲ್ಲರ್ ಅವನಾಗಿರಲ್ಲ. ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟೆ ಸಾವ್ಕಾರೆ. ಹೈದರಾಬಾದ್ ನಲ್ಲಿ ಜಿನುಗೋ ಮಾಡಿ ಶುರುವಾಗಿದೆ. ಒಂದ್ ನಿಮಿಷ ಗುರು, ಇಲ್ಲಿ ಮೇಲ್ಗಡೆ ಮಾರ್ಚ್ ಅಂತ ತೋರಿಸ್ತಿದೆ. ಮಾರ್ಚ್ ಅಲ್ಲಿ ಯಾವ್ದು ಗುರು? ಜಿನುಗೋ ಮಳೆ. ಓ ಡೈರೆಕ್ಟರ್ ಅಣ್ಣ, ಏನಣ್ಣ ನೀನು ಬೇಸಿಗೆಗಾಲದಲ್ಲೆಲ್ಲ ಮಳೆ ಬರ್ಸ್ತೀಯಾ? ಅದಕ್ಕೊಂದು ಮರ್ಯಾದೆ ಇಲ್ವೇನಲ್ಲ ಗುರು. ಈಗ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ಬೇಕು, ಬಾ ಹೋಗೋಣ. ಈ ವಕ್ಕನೇ ನೋಡ್ರಿ ಹೀರೋಯಿನ್ ಮೇಘನಾ ಅಂತ. ಈ ವಕ್ಕ ಮತ್ತೆ ಅವ್ರ ಫ್ರೆಂಡು ದಾರಿಲಿ ಹೋಗ್ತಾ ಆರ್ಟ್ ನ ಬೀಳ್ಸ್ಕೊಂಡು ಹೋಗ್ಬಿಡ್ತಾರೆ. ಅದೇ ಟೈಮಲ್ಲಿ ನಮ್ ಪ್ರಭು ಅಣ್ಣ ಗೋಡೆಗೆ ಪೇಂಟಿಂಗ್ ಮಾಡ್ತಿರ್ತಾನೆ. ಲಡ್ಡು ಬಂದು ಬಾಯಿಗೆ ಬೆತ್ತ. ಅಣ್ಣ ಅಕ್ಕನ್ ಪೇಂಟಿಂಗ್ ನೋಡಿ ನಾನು ಈ ತರ ಜಮ್ಮಾಂದಲೇ ಬಿಡಿಸಿದೆ. ಆದ್ರೆ ನನ್ನ ಲೈಫು ಮನೆಯೊಂದು 3 ಬಾಗ್ಲು ಆಗೋದಾದ್ಮೇಲೆ ರೋಡ್ ಮೇಲೆ ಪೇಂಟ್ ಬಿಡಿಸೋ ತರ ಆಗೋಗಿದೆ ಅಂತಾನೆ. ಇದಾದ್ಮೇಲೆ ಇಬ್ರಿಗೂ ಲವ್ ಆಗುತ್ತೆ. ಅಣ್ಣ ಇನ್ನೇನು ಅಕ್ಕಂಗೆ ಪ್ರಪೋಸ್ ಮಾಡಬೇಕು ಅಷ್ಟರಲ್ಲಿ ಅಕ್ಕ ಸ್ಮೋಕ್ ಹಾಕ್ಸ್ಕೊಂಡ್ಬಿಡ್ತಾಳೆ. ವೆಯ್ಟ್ ಆಕ್ಚುಲಿ ಇಲ್ಲಿ ಸಾಯ್ಬೇಕಾಗಿದ್ದು ವೈಷ್ಣವಿ ಅಕ್ಕ. ಅವತ್ತು ಫೆಬ್ರವರಿ 13. ಪ್ರತಿ ತಿಂಗಳು ಸೈಕೋ 13ನೇ ತಾರೀಕಿಗೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋ ಹುಡುಗಿರ್ನ ಸಾಯಿಸ್ತಿರ್ತಾನೆ. ವೈಷ್ಣವಿ ಅಕ್ಕ ಲೊಡ್ಡೆ ಆಗಿರೋದ್ರಿಂದ ಸೈಕೋ ಅವಳನ್ನ ಟಾರ್ಗೆಟ್ ಮಾಡಿ ಅಂತ ಅವನ್ ಪ್ಲಾನ್ ಆಗಿರುತ್ತೆ. ಆದ್ರೆ ವೈಷ್ಣವಿ ಹೋಗ್ಬೇಕಾಗಿರೋ ಕ್ಯಾಬಲ್ಲಿ ಮೇಘನ ಹೋದಾಗ ಸೈಕೋ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪ್ರಭು ಅಣ್ಣ ಹಿಂಗೆ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಸೈಕೋ ಯಾವ್ಯಾವ ಹುಡುಗಿರ್ನ ಸಾಯಿಸಿರ್ತಾನೋ ಅವ್ರ ಬಗ್ಗೆ ನ್ಯೂಸ್ ಚಾನೆಲ್ ಅಲ್ಲಿ ರಿಪೋರ್ಟ್ ಆಗ್ತಾ ಇರುತ್ತೆ. ನೀನ್ ನಾರ್ಮಲ್ ಆಗಿ ಮಾತಾಡಿದ್ರೆ ಅರ್ಥ ಆಗಲ್ಲ, ಇನ್ ಇಂಡೈರೆಕ್ಟ್ ಆಗಿ ಮಾತಾಡಿದ್ರೆ ವಿಷಯಕ್ಕೆ ಬರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೈಕೋ ಯಾವ್ಯಾವ ಹುಡುಗಿರ್ನ ಸಾಯಿಸಿರ್ತಾನೋ ಅವ್ರ ಮನೆಯವ್ರಿಗೆಲ್ಲ ಪ್ರಭು ಅಣ್ಣ ಫೋನ್ ಮಾಡಿ ನಿಮ್ ಹುಡುಗಿ ಲೊಡ್ಡೆ ತಾನೆ ಅಂತ ಕೇಳಿದಾನೆ. ಅದಕ್ಕೆ ಅವರೆಲ್ಲ ಹೌದು ಕಣಪ್ಪ ಅಂತ ಹೇಳಿದ್ದಾರೆ. ಆದ್ರೆ ಪಾಯಿಂಟ್ ಅದಲ್ಲ, ಇವ್ರದ್ದೆಲ್ಲಾರ್ದು ನಂಬರು ನಮ್ ಪ್ರಭು ಅಣ್ಣಂಗೆ ಹೆಂಗ್ ಸಿಕ್ತು? ತಿರ್ಗಾ ಮಾರ್ಚ್ 13ನೇ ತಾರೀಕಿಗೆ ಸೈಕೋ ಮತ್ತೆ ವೈಷ್ಣವಿ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಸಲುವಾಗಿ ಅವನು ವೈಷ್ಣವಿ ಮನೆಗೆ ಹೋಗ್ತಾನೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ.